ಇವತ್ತಿನ ಡೈಲಿ ಬ್ರೀಫ್ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಆದಂತಹ 2 ಟಾಪಿಕ್ಸ್ ಬಗ್ಗೆ ಮಾತಾಡ್ತೀನಿ. ನಂಬರ್ 1, ಯುಎಸ್ ಶೀಘ್ರದಲ್ಲೇ ತನ್ನ ಸ್ಟಾಕ್ ಮಾರುಕಟ್ಟೆಯಲ್ಲಿ 24/7 ಸ್ಟಾಕ್ ವ್ಯಾಪಾರವನ್ನ ನೋಡಬಹುದು. ನಂಬರ್ 2, ಬಡ್ಡಿ ದರಗಳಿಗಾಗಿ RBI ಮತ್ತೆ ಸರ್ಕಾರ ಪರಸ್ಪರ ಹೇಗೆ ಹೋರಾಡ್ತಿದೆ ಅನ್ನೋದ್ರ ಬಗ್ಗೆ ನಾವು ಕೆಲವು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನ ಅತಿ ಸೂಕ್ಷ್ಮವಾಗಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಡಿಸೆಂಬರ್ 2ನೇ ತಾರೀಕು ಸೋಮವಾರ. ಹಾಗೇನೆ ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳ್ಬೋದು. ಹಾಗೆ ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. 24/7 ಷೇರು ಮಾರುಕಟ್ಟೆಗಳು ನಿಮ್ಮನ್ನ ಯಾಕೆ ಎಚ್ಚರಿಸ್ತಿದೆ? ಆನ್ಲೈನ್ ಜಗತ್ನಲ್ಲಿ ರಾತ್ರಿಯಲ್ಲಿ ಲಭ್ಯವಿಲ್ಲದ ಕೆಲವು ಸರ್ವಿಸ್ಗಳಿದೆ. ಐಸ್ ಕ್ರೀಮ್ ಬಾರ್ನಿಂದ ಹಿಡಿದು ಮೈಕ್ರೋವೇವ್ ಓವನ್ ವರೆಗೆ, ಚಲನಚಿತ್ರ ಟಿಕೆಟ್ಸ್ಗಳವರೆಗೆ ಸಮಯ ಏನೇ ಇರಲಿ ನಿಮ್ಮ ಆರ್ಡರ್ಗಳನ್ನ ನೀವು ಪ್ಲೇಸ್ ಮಾಡಬಹುದು. ಈಗ ನಿರ್ದಿಷ್ಟ ವ್ಯವಹಾರದ ಒಂದು ಸಮಯ ಕಲ್ಪನೆ ಇರತ್ತೆ ಅಂತಂದ್ರೆ ಅದು ಕೂಡ ಹೊರಗಡೆ ಬಂದ್ಬಿಡತ್ತೆ. ಆದ್ರೆ ಷೇರು ಮಾರುಕಟ್ಟೆಗೆ ಬರ್ತಿದೀವಿ ಅಂತಂದ್ರೆ ಆ ಒಂದು ಫ್ಯಾಕ್ಟರ್ ಮಾತ್ರ ಎಕ್ಸ್ಕ್ಲೂಡ್ ಆಗಿರುತ್ತೆ. ಪ್ರಪಂಚದಾದ್ಯಂತ ನಾವು ನೋಡಿದ್ರೆ ಸ್ಟಾಕ್ ಎಕ್ಸ್ಚೇಂಜ್ಗಳು 6ರಿಂದ 7 ಗಂಟೆವರೆಗೂ ಮಾತ್ರ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ತೆರೆದಿರುತ್ತೆ. ಈಗ ನೀವೇನಾದ್ರೂ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿರ್ತೀರಾ ಅಥವಾ ವ್ಯಾಪಾರ ಚಟುವಟಿಕೆಗಳನ್ನ ಕಟ್ಟಬೇಕು ಅಂತ ಅನ್ಕೊಂಡಿರ್ತೀರಾ, ಎಲ್ಲಾ ಸಮಯಗಳಲ್ಲೂ ಕೂಡ ಇದು ಅವೈಲೇಬಲ್ ಇರೋದಿಲ್ಲ. ನೀವು ಈ ವಿಂಡೋವನ್ನ ತಪ್ಪಿಸ್ಕೊಂಡ್ರಿ ಅಂತಂದ್ರೆ ಮುಂದಿನ ವ್ಯಾಪಾರದ ದಿನಕ್ಕಾಗಿ ನೀವು ಕಾಯ್ಬೇಕಾಗತ್ತೆ. ಆದ್ರೆ ಅದು ಶೀಘ್ರದಲ್ಲೇ ಬದಲಾಗಬಹುದು. ಹೌದು, US ನಲ್ಲಿ SEC ಹೊಸ ಸ್ಟಾಕ್ ಎಕ್ಸ್ಚೇಂಜ್ ಅನ್ನ ಅಪ್ರೂವ್ ಮಾಡಿದ್ದಾರೆ. ಒಂದು ವಿಶಿಷ್ಟವಾದ ವೈಶಿಷ್ಟ್ಯತೆ ಇದೆ ಅಂತ ಹೇಳ್ಬೋದು. ರೌಂಡ್ ದಿ ಕ್ಲಾಕ್ ಅವೈಲೇಬಲ್ ಇದೆ ಗೊತ್ತಾ? ಇದನ್ನ 24 ಎಕ್ಸ್ಚೇಂಜ್ ಅಥವಾ 24X ಅಂತಾನೂ ಕೂಡ ಕರೆಯಲಾಗುತ್ತೆ. 2025 ರಿಂದ 20X ನಿಮ್ಗೆ ದಿನಕ್ಕೆ 23 ಗಂಟೆಗಳ ಕಾಲ ಅವೈಲೇಬಲ್ ಇರುತ್ತೆ. ವಾರದಲ್ಲಿ 5 ದಿನಗಳು ಷೇರುಗಳನ್ನ ವ್ಯಾಪಾರ ಮಾಡಲು ಕೂಡ ಅನುಮತಿ ಕೊಡ್ತಿದ್ದಾರೆ. ಇದು ಮೊದಲ ಬಾರಿಗೆ ಸ್ಟಾಕ್ ಮಾರುಕಟ್ಟೆಯ ಅಫಿಷಿಯಲ್ ಆದಂತಹ ವ್ಯವಸ್ಥೆ ಅಂತ ಹೇಳ್ಬೋದು. ಈ ಪ್ರಯೋಗ ಏನಾದ್ರೂ ಕಾರ್ಯನಿರ್ವಹಿಸ್ತು ಅಂತಂದ್ರೆ ಪ್ರಪಂಚದಾದ್ಯಂತಹ ವಿನಿಮಯ ಕೇಂದ್ರಗಳು ಏನಿದೆ ಇದೇ ರೀತಿಯ ಯೋಜನೆಗಳನ್ನು ಕೂಡ ರೂಪಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನೀವೇನಾದ್ರೂ ಇನ್ವೆಸ್ಟರ್ ಆಗಿದ್ದೀರಾ ಅಥವಾ ವ್ಯಾಪಾರಿ ಆಗಿದ್ದೀರಾ ಅಂತಂದ್ರೆ ನಿಮ್ಗೆ 24 ಗಂಟೆಗಳ ವ್ಯಾಪಾರದ ಅರ್ಥವೇನು? ಹಾಗೆ ನೀವು ವ್ಯಾಪಾರ ಮಾಡುವಂತಹ ಅಥವಾ ಹೂಡಿಕೆ ಮಾಡುವಂತಹ ಈ ಮಾರುಕಟ್ಟೆಗಳಿಗೆ ತೊಡಗಿಸಿಕೊಳ್ಳಬಹುದಾದಂತಹ ವಿಧಾನಗಳನ್ನ ನಾವು ಹೇಗೆ ಬದಲಾಯಿಸಿಕೊಳ್ಬಹುದು ಅನ್ನೋದನ್ನ ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡೋಣ. ಕ್ವಿಕ್ ಲುಕ್ ಬ್ಯಾಕ್. ಕಾಫಿ ಹೌಸ್ಗಳಿಂದ ಅಲ್ಗಾರಿದಮ್ಗಳವರೆಗೆ ಇದು ಎಷ್ಟು ದೊಡ್ಡ ಬದಲಾವಣೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಸ್ವಲ್ಪ ರಿವೈಂಡ್ ಮಾಡಲೇಬೇಕಾಗತ್ತೆ. ಸ್ಟಾಕ್ ವ್ಯಾಪಾರವು ಪ್ರಸ್ತುತ ಮಾಡುವ ರೀತಿಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಈಗ 1600 ದಶಕದಲ್ಲಿ ವ್ಯಾಪಾರ ಏನಾಯ್ತು ಅಂತಂದ್ರೆ ಈ ಒಂದು ಬದಲಾವಣೆ ಯಾವ ರೀತಿ ಇರ್ಬೋದು ಅನ್ನೋದಕ್ಕೆ ಒಂದು ಬುನಾದಿ ಆಯ್ತು. ಅಂದ್ರೆ ಆರಂಭಿಕ ಸ್ಟಾಕ್ ಎಕ್ಸ್ಚೇಂಜ್ಗಳು ಆಮ್ಸ್ಟರ್ಡಮ್ ಅಥವಾ ಲಂಡನ್ ನಲ್ಲಿರುವಂತೆ ವ್ಯಾಪಾರಿಗಳು ಭೇಟಿಯಾಗಲು ಅಥವಾ ಸ್ಟಾಕ್ ವಿನಿಮಯ ಮಾಡಿಕೊಳ್ಳಲು ಕೇವಲ ಒಂದು ಫಿಸಿಕಲ್ ಪ್ಲೇಸಸ್ ಮಾತ್ರ ಇರಬೇಕಾಗಿತ್ತು. ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸಸ್ ಇರಬೇಕಿತ್ತು. ಇದು ಸಾಮಾನ್ಯವಾಗಿ ವ್ಯಾಪಾರದ ಸ್ಥಳವಾಗಿಯೂ ಕೂಡ ಪ್ರಾರಂಭವಾಗಲಿಲ್ಲ. ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಉದಾಹರಣೆಗೆ ಕಾಫಿ ಅಂಗಡಿಯಲ್ಲಿ ಪ್ರಾರಂಭವಾಯಿತು. ನಾವು ಸ್ವಾಭಾವಿಕವಾಗಿ ನೋಡ್ತಿದೀವಿ ಅಂತಂದ್ರೆ ಎಲ್ಲವೂ ಕೂಡ ಭೌತಿಕವಾಗಿತ್ತು. ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಇರ್ತಿತ್ತು. ಯಾವುದು ಕೂಡ ಆಪ್ಗಳಿಲ್ಲ ಅಥವಾ ಸ್ಕ್ರೀನ್ಗಳಿಲ್ಲ. ಕೆಲವು ಜನರು ಏನ್ ಮಾಡ್ತಿದ್ರು ಗೊತ್ತಾ, ಟೇಬಲ್ಗಳಂತಹ ಬೆಲೆಗಳನ್ನ ಅಲ್ಲಿ ನಿಂತ್ಕೊಂಡು ಕೂಗ್ತಾ ಇದ್ರು. ಇದರಿಂದಾಗಿ ವ್ಯಾಪಾರದ ಅವಧಿ ತುಂಬಾ ಲಿಮಿಟೆಡ್ ಆಗಿರ್ತಿತ್ತು. ಎಲ್ಲರೂ ಭೌತಿಕವಾಗಿ ಇದ್ದಾಗ ಏನಾಗುತ್ತೆ, ಒಂದು ಪ್ಲೇಸ್ ಅಲ್ಲಿ ಅವರು ಅವೈಲೇಬಲ್ ಇದ್ದಾರೆ ಅಂತಂದ್ರೆ ಎಲ್ಲರೂ ಕೂಡ ವ್ಯಾಪಾರ ಮಾಡಬಹುದು. ಈ ಆರಂಭಿಕ ದಿನಗಳ ಪರಂಪರೆಯನ್ನ ಮಾರುಕಟ್ಟೆಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಫಿಕ್ಸ್ ಮಾಡಲಾಗ್ತಿತ್ತು. ಸ್ಟಾಕ್ ಮಾರುಕಟ್ಟೆಗಳನ್ನ ಆಧುನೀಕರಿಸಲ್ಪಡ್ತೀವಿ ಅಂತ ಅನ್ಕೊಳ್ಳಿ. ಆಗ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ನಂತಹ ಎಕ್ಸ್ಚೇಂಜ್ಗಳು ಅಸ್ತಿತ್ವಕ್ಕೆ ಬರುತ್ತೆ. ಹೆಚ್ಚಿನ ಮಾರುಕಟ್ಟೆಗಳು ಬೆಳಿಗ್ಗೆ 9:30ಯಿಂದ ಸಂಜೆ 4:00ವರೆವರೆಗೂ ಸಹ ಕೆಲಸನ ಮಾಡ್ತಿರುತ್ತೆ. ಈಗ ಅದರ ಒಂದು ಸ್ಥಳೀಯ ಸಮಯ ಅಂತ ಹೇಳ್ಬೋದು. ಅದರಾಚೆಗಿನ ಯಾವ್ದಾದ್ರೂ ಒಂದು ಕೆಲಸ ಬರ್ತಿದೆ ಅಥವಾ ಗಂಟೆಗಳ ವ್ಯಾಪಾರ ನಡೀತಿದೆ ಅಂತಂದ್ರೆ ಇವತ್ತಿನ ಟೈಮಲ್ಲಿ ನಾವದು ಯಾವ ರೀತಿ ನಡೀತಿದೆ ಅಂತಾನೂ ಕೂಡ ನೋಡ್ಬೋದು. ಆದ್ರೆ ಇಲ್ಲೊಂದು ವಿಷಯ ಇದೆ. ಇಂದಿನ ಮಾರುಕಟ್ಟೆಗಳು ತಂತ್ರಜ್ಞಾನದಿಂದ ನಡೆಯುತ್ತೆ ಅಂತ ಹೇಳ್ಬೋದು. ಬೇಸಿಕಲಿ ಎಲ್ಲ ವ್ಯಾಪಾರಗಳು ಸಹ ಎಲೆಕ್ಟ್ರಾನಿಕಲಿ ನಡೆಯುತ್ತೆ. ಸಾಮಾನ್ಯವಾಗಿ ಮಿಲಿ ಸೆಕೆಂಡುಗಳಲ್ಲಿ ಅಂತ ಹೇಳ್ಬೋದು. ಇನ್ನು ನೀವೇನಾದ್ರೂ ವೈಯಕ್ತಿಕವಾಗಿ ಈ ಒಂದು ಪ್ಲೇಸ್ಗೆ ಬಂದು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅಥವಾ ಜಗತ್ತಿಗೆ ವಿನ್ಯಾಸಗೊಳಿಸಲಾದಂತಹ ವೇಳಾಪಟ್ಟಿಯನ್ನ ಕೊಡಬೇಕು ಅಂತ ಅನ್ಕೊಂಡಿದ್ರು ಇಲ್ಲಿ ಅದು ಅನುಸರಿಸುತ್ತೆ. ಈಗ 24 ಗಂಟೆಗಳ ವಿನಿಮಯ ಏನಿರುತ್ತೆ ಇದು ಕೇವಲ ತಂತ್ರಜ್ಞಾನವು ಈಗಾಗಲೇ ಅನುಮತಿ ಕೊಡುವಂತಹ ಒಂದು ಬಿಸ್ನೆಸ್ ಮೆಥಡ್ನು ಸಹ ತಗೊಂಡ್ ಬಂದಿದೆ.
ಈಗ ಗಂಟೆಗಳ ನಂತರದ ವ್ಯಾಪಾರ ಏನಿರುತ್ತೆ ಅದು ನಿಖರವಾಗಿರೋದು ಹೊಸದಲ್ಲ ಬಿಡಿ. ಅಂತಹ ಸೇವೆಗೆ ಈಗಾಗಲೇ ಒಂದು ಬೇಡಿಕೆ ಸಹ ಬಂದಿದೆ. ರಾಬಿನ್ಹುಡ್ ಮತ್ತೆ ಇಂಟರಾಕ್ಟಿವ್ ಅಂತಹ ಬ್ರೋಕರ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಪ್ಲಾಟ್ಫಾರ್ಮ್ ಮಾರುಕಟ್ಟೆಯನ್ನ ಅಧಿಕೃತವಾಗಿ ಮುಚ್ಚುವ ಮೊದಲು ಆ ವ್ಯಾಪಾರ ಮಾಡಬೇಕಾದ್ರೆ ಅವಕಾಶ ಸಹ ಮಾಡಿಕೊಡ್ತಾರೆ. ಅಂದ್ರೆ ಎಲೆಕ್ಟ್ರಾನಿಕ್ ಸಂವಹನ ಜಾಲಗಳೆಲ್ಲ ಏನಿರುತ್ತೆ ECNS ಎಂಬ ಒಂದು ವಿಧಾನದ ಮೂಲಕ ಮಾಡ್ತಾರೆ. ಇದು ಅಫಿಷಿಯಲ್ ಸ್ಟಾಕ್ ಮಾರುಕಟ್ಟೆಯಂತೆ ಅಲ್ಲ, ಆದ್ರೆ ಇದು ಕೆಲಸವನ್ನ ಕಂಪ್ಲೀಟ್ ಮಾಡತ್ತೆ. ಇದರಲ್ಲಿರೋ ಹಿನ್ನೆಲೆನ ನಾವು ಸ್ವಲ್ಪ ನೋಡ್ಬೇಕು ಅಂತಂದ್ರೆ ನಿಜವಾದ ವಿನಿಮಯ ಏನಿರುತ್ತೆ ಇದು ತನ್ನದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹೊಂದಿರೋದಿಲ್ಲ. ಆದ್ರೆ ಇಲ್ಲಿ ಸಾಕಷ್ಟು ಸವಾಲುಗಳಂತೂ ಇದ್ದೇ ಇರತ್ತೆ. ಈಗ ನೀವೇನಾದ್ರೂ ವ್ಯಾಪಾರ ಮಾಡ್ತಿದ್ದೀರಾ ಅಂತಂದ್ರೆ ಸೆಕ್ಯೂರಿಟಿಗಳು ಮತ್ತೆ ಇಲ್ಲಿಗೆ ಆರ್ಡರ್ಗಳನ್ನ ಇರಿಸಬೇಕಾದ್ರೆ ಯಾವ ರೀತಿ ವೇರಿಯಸ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಂತಾನೂ ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಈಗ ಲಿಕ್ವಿಡಿಟಿ ಸಾಮಾನ್ಯವಾಗಿ ತುಂಬಾ ತೆಳುವಾಗಿರುತ್ತೆ, ಆದ್ರೆ ಸಾಕಷ್ಟು ಪರ್ಚೇಸ್ ಮಾಡೋರು ಏನಿರ್ತಾರೆ ಅವರು ಮಾರಾಟಗಾರರಿರಲ್ಲ. ಆದ್ರೆ ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ಈ ವ್ಯಾಪಾರಗಳು ತುಂಬಾ ಸ್ಮೂತ್ ಆಗಿ ನಡಿಬೇಕಾಗತ್ತೆ. ಈಗ ಬೆಲೆಗಳು ಅನಿರೀಕ್ಷಿತವಾಗಿ ಹೆಚ್ಚಾಗ್ಬೋದು, ಕಡಿಮೆನೂ ಸಹ ಆಗ್ಬೋದು, ಆದ್ರೆ ಒಪ್ಪಂದ ಮಾತ್ರ ತಗೊಳ್ಳೋದು ತುಂಬಾ ಟ್ರಿಕ್ಕಿ ಆಗಿರ್ಬೋದು. ಈಗ ನಿಜವಾದ 24 ಗಂಟೆಗಳ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅದನ್ನ ಕರೆಕ್ಟ್ ಮಾಡ್ಬೋದು, ಆದ್ರೆ ಇದು ತುಂಬಾ ಟಫ್ ಚಾಲೆಂಜ್ ತರ ನಮಗೆ ಕಾಣಿಸುತ್ತೆ. ಈಗ ಜಾಗತಿಕ ಹೂಡಿಕೆದಾರರು ಅಂದ್ರೆ ಗ್ಲೋಬಲ್ ಆಗಿ ಇನ್ವೆಸ್ಟ್ ಮಾಡೋರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಉದಾಹರಣೆ ಮುಖಾಂತರ ನೋಡೋಣ. ಈಗ ನೀವು US ಸ್ಟಾಕ್ಗಳನ್ನ ಪ್ರವೇಶ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ತುಂಬಾ ಈಸಿ ಆಗಿರುತ್ತೆ. ನೀವು ಏಷ್ಯಾ ಅಥವಾ ಯುರೋಪ್ ನಲ್ಲಿ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ದಿನದಲ್ಲಿ US ಶೇರ್ಗಳನ್ನ ನೀವು ವ್ಯಾಪಾರ ಮಾಡಬೇಕು ಅಂತ ಬಯಸ್ತಿರ್ತೀರಾ. ಯೂಶಲಿ ಏನಾಗುತ್ತೆ ಅಂತಂದ್ರೆ US ಮಾರುಕಟ್ಟೆಗಳು ಓಪನ್ ಆಗೋವರೆಗೂ ನೀವು ಕಾಯ್ಬೇಕಾಗತ್ತೆ, ಅಥವಾ ಸೀಮಿತ ಆಯ್ಕೆಗಳೊಂದಿಗೆ ಈ ಒಂದು ಗಂಟೆ ಅವಧಿ ಆದ್ಮೇಲೆ ನೀವು ವ್ಯಾಪಾರ ಮಾಡಬೇಕು. ಆದ್ರೆ 24 ಗಂಟೆಗಳ ವಿನಿಮಯದೊಂದಿಗೆ ಎಕ್ಸ್ಚೇಂಜ್ ಒಂದಿಗೆ ನೀವು ಕರೆಕ್ಟ್ ಆಗಿ ವ್ಯಾಪಾರ ಮಾಡ್ತಿದ್ದೀರಾ. ಅಲ್ಲಿರುವಂತಹ ಸುದ್ದಿ ಮತ್ತೆ ಘಟನೆಗಳಿಗೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರು ಒಂದು ಅನುಕೂಲಕ್ಕಾಗಿ ಇಲ್ಲಿ ಇನ್ವೆಸ್ಟ್ ಮಾಡ್ತಿರಲ್ಲ. ಈಗ ನಿಯಮಿತ ಮಾರುಕಟ್ಟೆ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ದೊಡ್ಡ ಕಂಪನಿಯ ಗಳಿಕೆ ಏನಿರುತ್ತೆ ಅದು ಒಂದು ಪ್ರಕಟಣೆ ಅಂತಾನೆ ನಾವು ಅನ್ಕೊಳ್ಳೋಣ. ಇಲ್ಲಿ ಹೆಚ್ಚಿನ ವ್ಯಾಪಾರಿಗಳು ಏನ್ ಮಾಡ್ತಾರೆ, ರಿಯಾಕ್ಟ್ ಮಾಡೋದಕ್ಕಿಂತನೂ ಮುಂಚೆ ಮರುದಿನ ಬೆಳಗ್ಗೆ ನಾನು ಕಾಯ್ಬೇಕಾಗತ್ತೆ, ಹಾಗೆ 24 ಗಂಟೆಗಳ ವ್ಯಾಪಾರದೊಂದಿಗೆ ಯಾವ ರೀತಿ ಇದು ನನಗೆ ಇನ್ಕಮ್ ಅನ್ನ ಕೊಡಬಹುದು, ಇಲ್ಲಾಂದ್ರೆ ಪ್ರೈಸ್ ವೇರಿಯೇಷನ್ಸ್ ಏನಾದ್ರೂ ಆಗ್ಬೋದಾ ಅಂತ ಅವರು ಪ್ರತಿ ಕ್ಷಣ ವೇಟ್ ಮಾಡ್ತಿರ್ತಾರೆ. ಇದೆಲ್ಲವೂ ನಿಮ್ಗೆ ಪ್ರಾಕ್ಟೀಸ್ ಆಗಿರುತ್ತೆ. ಈಗ ಕ್ರಿಪ್ಟೋ ಕರೆನ್ಸಿಗಳನ್ನೇ ನೋಡೋಣ. ಈಗಾಗಲೇ 24/7 ನಾವು ಟ್ರಾನ್ಸಾಕ್ಷನ್ ನ ಮಾಡ್ತಿರ್ತೀವಿ. ನೀವು ದಿನದ ಯಾವುದೇ ಗಂಟೆಯಲ್ಲಿ ಬಿಟ್ ಕಾಯಿನ್ ಅಥವಾ ಎಥರಿಯಂ ಅನ್ನ ಖರೀದಿಸಬಹುದು, ಅಂದ್ರೆ ಪರ್ಚೇಸ್ ಮಾಡಬಹುದು. ಮಾರುಕಟ್ಟೆಗಳು ಯಾವಾಗ್ಲೂ ಸಹ ಓಪನ್ ಆಗಿರುತ್ತೆ, ಮುಚ್ಚೋದಿಲ್ಲ. ಕರೆನ್ಸಿ ಮಾರುಕಟ್ಟೆಗಳು ಸಹ ಇದೇ ರೀತಿ ಕೆಲಸ ಮಾಡ್ತಿದೆ. ಈಕ್ವಿಟಿಗಳು ಕೇವಲ ಕ್ಯಾಚ್ ಅಪ್ ಆಡ್ತಿದೆ ಅಂತ ನಾವಿಲ್ಲಿ ನೋಡಬಹುದು. ಈ ಎಲ್ಲಾ ಅನುಕೂಲಗಳು ಏನಿದೆ ಇದು ತನ್ನದೇ ಆದಂತಹ ಸವಾಲುಗಳು, ಚಾಲೆಂಜಸ್ ಅನ್ನ ತಗೊಂಡ್ ಬರ್ತಿದ್ಯಾ? ನಾವು ಕೇಳಬೇಕಾಗಿರುವಂತಹ 2 ಪ್ರಮುಖವಾದ ಪ್ರಶ್ನೆಗಳಿದೆ. ದ್ರವ್ಯತೆ ಮತ್ತೆ ಚಂಚಲತೆ ಏನಾಗ್ತಿದೆ ಅಂತ. ನಾವಿಲ್ಲಿ ನಮ್ಮನ್ನೇ ಕೇಳಬೇಕಾಗಿರುವಂತಹ 2 ಪ್ರಮುಖ ಪ್ರಶ್ನೆಗಳಿದೆ. ಲಿಕ್ವಿಡಿಟಿ ಮತ್ತೆ ವಾಲಿಟಿಲಿಟಿ ಏನಾಗತ್ತೆ? ಈ 2 ಅಂಶಗಳು ನಿರ್ಣಾಯಕವಾಗಿದೆ. ಯಾಕೆ ಅಂತಂದ್ರೆ ಅವುಗಳ ಮಾರುಕಟ್ಟೆ ಎಷ್ಟು ಈಸಿಯಾಗಿ ಕೆಲಸ ಮಾಡ್ತಿರತ್ತೆ ಅಂತಂದ್ರೆ ಹಾಗೆ ವ್ಯಾಪಾರ ಮಾಡೋದು ಸಹ ಎಷ್ಟು ಅಪಾಯಕಾರಿ ಅನ್ನೋದನ್ನ ಅಲ್ಲಿ ಅದು ತೋರಿಸ್ಕೊಡತ್ತೆ. ಲೆಟ್ಸ್ ಬ್ರೇಕ್ ಇಟ್ ಡೌನ್. ಮೊದಲನೇದಾಗಿ ಲಿಕ್ವಿಡಿಟಿ ಒಂದು ಅಲಂಕಾರಿತ ಮಾರ್ಗವಾಗಿದೆ ಅಂತ ಹೇಳ್ಬೋದು. ತುಂಬಾ ಗ್ರ್ಯಾಂಡ್ ಆಗಿ ಅದು ಓಪನಿಂಗ್ ಅನ್ನ ಕೊಡುತ್ತೆ. ಈಗ ನಾನೊಂದು ಬೆಲೆನ ಫಿಕ್ಸ್ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ, ಯಾವುದೇ ರೀತಿ ಗೊಂದಲಗೊಳಿಸದೆ ಏನನ್ನಾದ್ರೂ ನಾನು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಥವಾ ಮಾರಾಟ ಮಾಡಬಹುದೇ, ನೀವು ಹೆಚ್ಚು ಪರ್ಚೇಸ್ ಮಾಡ್ಬೋದಾ ಅಥವಾ ಮಾರಾಟಗಾರರಾಗಿದ್ದೀರಾ ಅನ್ನೋದನ್ನ ಶೇರ್ ಮೌಲ್ಯಗಳು ಏನಿದೆ ಅದನ್ನ ವ್ಯಾಪಾರ ಮಾಡೋದನ್ನ ಸುಲಭವಾಗಿ ತೋರ್ಸತ್ತೆ. ಹಾಗೇನೆ 2 ಸಾಧ್ಯತೆಗಳಿದೆ. ಇಲ್ಲಿ ಮಾರುಕಟ್ಟೆಗಳು ಅಂದ್ರೆ ಮಾರ್ಕೆಟ್ ಜಾಸ್ತಿ ಸಮಯ ಓಪನ್ ಆಗಿರೋದ್ರಿಂದ ಜನರು ವ್ಯಾಪಾರಕ್ಕೆ ತೆಗೆದುಕೊಳ್ಬಹುದು. ಆದ್ರೆ ಡಿಫ್ರೆಂಟ್ ಟೈಮ್ ಅಲ್ಲಿ ಇದು ಅವೈಲೇಬಲ್ ಇರೋದ್ರಿಂದ ಹೆಚ್ಚಿನ ಜನರು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಾವು ಆಲ್ಟರ್ನೇಟಿವ್ ವೇ ಇಂದ ನೋಡ್ತಿದೀವಿ ಅಂತಂದ್ರೆ ಜನರ ವ್ಯಾಪಾರ ಆಕ್ಟಿವಿಟಿ ಏನಿದೆ ಇದು 23 ಗಂಟೆಗಳ ಒಂದು ಕಾಲನೂ ಕೂಡ ವಿಸ್ತರಣೆ ಮಾಡಬಹುದು. ಅದು ಸಹ ತುಂಬಾ ತೆಳುವಾಗಿ ನಡೀತಿರುತ್ತೆ. ಈ ಒಂದು ಲಿಕ್ವಿಡಿಟಿ ಸಮವಾಗಿ ವಿತರಣೆ ಮಾಡೋದಕ್ಕಾಗೋದಿಲ್ಲ. US ನಲ್ಲಿ ಮಧ್ಯರಾತ್ರಿಯಂತಹ ಕೆಲವು ಅವಧಿಗಳು ಏನಿರುತ್ತೆ ಅದು ತುಂಬಾ ಕಮ್ಮಿ ಆಕ್ಟಿವಿಟೀಸ್ ಅನ್ನ ತೋರ್ಸತ್ತೆ. ಯಾಕೆ ಅಂತಂದ್ರೆ ಹೆಚ್ಚಿನ ವ್ಯಾಪಾರಿಗಳು ನಿದ್ದೆ ಮಾಡ್ತಿರ್ತಾರೆ. ಇನ್ ರಿಯಾಲಿಟಿ ನಾವು ನೋಡ್ಬೇಕು ಅಂತಂದ್ರೆ ಬಹುಶಃ ನೀವು 2 ಮಿಶ್ರಣವನ್ನು ಕೂಡ ಇಲ್ಲಿ ನೋಡ್ತಿದ್ದೀರಾ. ಒಟ್ಟಾರೆ ಲಿಕ್ವಿಡಿಟಿ ಏನಿರುತ್ತೆ ಅದನ್ನ ನಾವು ಸುಧಾರಿಸಬಹುದು. ಕೆಲವು ಗಂಟೆಗಳು ಏನಾಗುತ್ತೆ ಅಂತಂದ್ರೆ ಈ ಒಂದು ಲಿಕ್ವಿಡಿಟಿ ಟ್ರಾನ್ಸಾಕ್ಷನ್ ತುಂಬಾ ತೆಳುವಾಗಿ ಉಳಿಯುತ್ತೆ. ಅಂದ್ರೆ ಬೆಲೆ ಏರಿಳಿತವನ್ನ ಉಂಟು ಮಾಡದೆ ದೊಡ್ಡ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ ಅದು ಕಷ್ಟ ಆಗೋ ತರ ಮಾಡುತ್ತೆ. ಇದೇನಾಗುತ್ತೆ ಗೊತ್ತಾ, ಒಂದು ಚಂಚಲತೆನ ಎಲ್ಲರ ಮಧ್ಯ ಕ್ರಿಯೇಟ್ ಮಾಡುತ್ತೆ. ವೊಲಾಟಿಲಿಟಿ ಬೆಲೆಗಳು ಏನಿರುತ್ತೆ ಅದು ಎಷ್ಟು ಏರಿತಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ
ನಾವಿಲ್ಲಿ ಡಿಸ್ಕಸ್ ಮಾಡೋಣ. 24 ಗಂಟೆಗಳ ಮಾರುಕಟ್ಟೆ ವೊಲಾಟಿಲಿಟಿ ಸುಗಮಗೊಳಿಸೋದ್ರ ಬಗ್ಗೆ ಸಾಮರ್ಥ್ಯವನ್ನ ಹೊಂದಿದೆ. ಯಾಕೆ ಅಂತಂದ್ರೆ ಇಲ್ಲಿನ ಇನ್ವೆಸ್ಟರ್ಸ್ ಮಾರುಕಟ್ಟೆಗಳು ಮತ್ತೆ ಓಪನ್ ಆಗಬೇಕಾದ್ರೆ ಕಾಯುವುದಕ್ಕಿಂತ ಹೆಚ್ಚಾಗಿ ಈ ಒಂದು ಬರುವಂತಹ ಸುದ್ದಿಗಳಿಗೆ, ನ್ಯೂಸ್ಗಳಿಗೆ ಬೇಗ ರಿಯಾಕ್ಟ್ ಮಾಡ್ತಿರ್ತಾರೆ. ಉದಾಹರಣೆಗೆ ಒಂದು ಪ್ರಮುಖ ಘಟನೆ ಏನಾದ್ರೂ ರಾತ್ರಿಯಲ್ಲಿ ನಡೆಯುತ್ತೆ ಅಂತ ಅನ್ಕೊಳ್ಳೋಣ. ವ್ಯಾಪಾರಿಗಳು ಮಾರುಕಟ್ಟೆ ಓಪನ್ ಆದ್ಮೇಲೆ ಅದನ್ನ ರಾಶಿ ಹಾಕುವ ಬದಲು ತಕ್ಷಣವೇ ಹೇಗೆ ಕಾರ್ಯನಿರ್ವಹಿಸಬಹುದು ಅಂತ ಯೋಚನೆ ಮಾಡ್ತಾರೆ. ಮರುದಿನ ಮತ್ತೆ ಮಾರ್ಕೆಟ್ ಓಪನ್ ಆದಾಗ ಈ ಒಂದು ಹಠಾತ್ ಬೆಲೆ ಏನಿರುತ್ತೆ ಅದರ ಇರುವಂತಹ ಒಂದು ಡಿಫ್ರೆನ್ಸಿಯೇಷನ್ ನ ರಾತ್ರಿಯಲ್ಲೇ ಬೆಲೆಗಳು ಯಾವ ರೀತಿ ಕಮ್ಮಿ ಆಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಅವರು ಇನ್ವೆಸ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಲಿಕ್ವಿಡಿಟಿ ಕಡಿಮೆ ಆದಾಗ ಈ ಒಂದು ಶಾಂತ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ವಾಲಟಿಲಿಟಿ ಹೆಚ್ಚಾಗಬಹುದು. ಹೆಚ್ಚಿನ ಖರೀದಿದಾರರು ಅಥವಾ ಮಾರಾಟಗಾರರು ಇಲ್ಲದೆ ಇರಬೇಕಾದ್ರೆ ಒಂದು ದೊಡ್ಡ ವ್ಯಾಪಾರ ನಡೀತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಆ ವ್ಯಾಪಾರದ ಬೆಲೆ ಏನಾಗುತ್ತೆ ಅಂತಂದ್ರೆ ಗಣನೀಯವಾಗಿ ಮೇಲಕ್ಕೆ ಹೋಗ್ಬೋದು ಅಥವಾ ಕೆಳಗೆ ಬರ್ಬೋದು. ಡ್ಯೂರಿಂಗ್ ಪೀಕ್ ಅವರ್ಸ್ ಸಾಮಾನ್ಯವಾಗಿ ಏನಾಗುತ್ತೆ, ದಿಸ್ ಕ್ರಿಯೇಟ್ಸ್ ವೈಲ್ಡ್ ಸ್ವಿಂಗ್ಸ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಓಪನ್ ಮಾರುಕಟ್ಟೆಯಲ್ಲಿ ಈ ಕೂಲಿಂಗ್ ಆಫ್ ಅವಧಿಗಳ ಆಬ್ಸೆನ್ಸ್ ಏನಿರುತ್ತೆ ಇದು ಸಡನ್ ಆಗಿ ಆಗ್ಬಿಡುತ್ತೆ ಅಥವಾ ಅನ್ಪ್ರೆಡಿಕ್ಟೇಬಲ್ ಅಂತ ಹೇಳ್ಬೋದು. ಇಂಥ ಸಮಯದಲ್ಲಿ ಈ ಒಂದು ವ್ಯಾಪಾರ ಕುಸ್ತೋಗೋದಕ್ಕೆ ಕಾರಣವಾಗ್ಬೋದು. ಅದ್ರ ಬಗ್ಗೆ ಸಹ ಯೋಚಿಸಿ ಈ ಹೂಡಿಕೆದಾರರು, ಇನ್ವೆಸ್ಟರ್ಸ್ ಏನಿರ್ತಾರೆ ಅವರು ಮಾರುಕಟ್ಟೆಯ ದಿನದ ಮುಕ್ತಾಯ ಆಗುವಂತಹ ಒಂದು ಗಂಟೆಗಳ ನಂತರ ಕಡ್ಡಾಯವಾಗಿ ಯಾವ ಸಮಯಕ್ಕೆ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅವರು ಯೋಚನೆ ಮಾಡಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಇನ್ವೆಸ್ಟರ್ಸ್ ಏನಾದ್ರು ಮಾರುಕಟ್ಟೆಯ ದಿನದ ಮುಕ್ತಾಯ ಆಗೋ ಸಮಯ ಇರುತ್ತೆ ಅಂತ ಅನ್ಕೊಳ್ಳಿ. ಕಡ್ಡಾಯವಾಗಿ ಆ ಒಂದು ಪ್ರೈಸ್ ತಣ್ಣಗಾಗೋವರೆಗೂ ಅವರು ಕಾಯಲೇಬೇಕಾಗತ್ತೆ. ಫ್ರಮ್ ರಿಟೇಲ್ ಇನ್ವೆಸ್ಟರ್ಸ್ ಇಂದ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಎಲ್ರಿಗೂ ಸಹ ಈ ಒಂದು ರೂಲ್ ಏನಿರುತ್ತೆ ಇದು ಅಪ್ಲೈ ಆಗೇ ಆಗತ್ತೆ. ಅಂದ್ರೆ ಹಿಂದೆ ಆಗಿರುವಂತಹ ವ್ಯಾಪಾರ ಏನಿದೆ ಅದು ಆ ಬೆಳವಣಿಗೆಯನ್ನ ರಿಯಾಕ್ಟ್ ಮಾಡಬೇಕು ಅಂತಂದ್ರೆ ಈ ಒಂದು ವಿಧಾನನ ಅವರು ಅನುಸರಿಸಲೇಬೇಕಾಗತ್ತೆ. ಒಂದು ಬ್ರೇಕ್ ಇಲ್ಲದೆ ಹಿಂದೆ ಮುಂದೆ ಯೋಚನೆ ಮಾಡದೆ ಈ ವ್ಯಾಪಾರದ ನಿರ್ಧಾರಗಳು ಏನಿದೆ ಈ ಪರಿಸ್ಥಿತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ಮಾರುಕಟ್ಟೆಯ ಆಕ್ಟಿವಿಟೀಸ್ ಖಂಡಿತವಾಗ್ಲೂ ಭಯನ ತರಿಸತ್ತೆ. ಹಾಗೆ ದುರಾಶೆಯಿಂದ ನೀವು ಸಹ ಲಾಸ್ ಅನ್ನ ಅನುಭವಿಸಬಹುದು. ಯಾವುದೇ ರೀತಿಯಲ್ಲಿ ಮುಂದೆ ಏನಾಗುತ್ತೆ ಎಂಬುದರ ಬಗ್ಗೆ ಗಮನ ಹರಿಸೋದು ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಎಕ್ಸಾಂಪಲ್ ನಾವು ನೋಡ್ತಿದೀವಿ ಅಂತಂದ್ರೆ US ನಲ್ಲಿ ಈ ಒಂದು ಕಾರ್ಯ ನಿರ್ವಹಿಸಿದ್ರೆ ಇದು ಪ್ರಪಂಚದಾದ್ಯಂತ ಮಾರುಕಟ್ಟೆಗಳಿಗೆ ಯಾವ ರೀತಿ ಒಂದು ರೋಲ್ ಅನ್ನ ಸೆಟ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ನಮ್ಮ ದೇಶ ಭಾರತವು 24/7 ಸಂಪೂರ್ಣವಾಗಿ ಇದಕ್ಕೆ ಹೋಗದೇ ಇದ್ರೂ ಸಹ ಈ ಒಂದು ವ್ಯಾಪಾರದಲ್ಲಿ ಅಥವಾ ಮಾರುಕಟ್ಟೆಗಳನ್ನ ಪ್ರವೇಶ ಮಾಡಬೇಕಾದ್ರೆ ಹೊಸ ಮಾರ್ಗಗಳನ್ನ ಅಥವಾ ಚೇಂಜಸ್ ಅನ್ನ ಯಾವ ರೀತಿ ಉಂಟು ಮಾಡಬಹುದು ಅಂತಾನೂ ಕೂಡ ನಾವು ನೋಡ್ಬೇಕಾಗತ್ತೆ. ಸದ್ಯಕ್ಕೆ US ನಲ್ಲಿ ಇದು ಯಾವ ರೀತಿ ಓಪನ್ ಆಗತ್ತೆ ಹಾಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ವೀಕ್ಷಿಸಬಹುದು. ಯಾಕೆ ಅಂತಂದ್ರೆ ಯಾರು ಗೊತ್ತು, ಒಂದು ದಿನ ನೀವು ಮಧ್ಯರಾತ್ರಿಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಿಂದ ವ್ಯಾಪಾರನೇ ಮಾಡಬಹುದು. ನಾವೀಗ ಡಿಸ್ಕಸ್ ಮಾಡ್ತಿರುವಂತಹ ಎರಡನೇ ಟಾಪಿಕ್ ಬಂದು ದ ಟಗ್ ಆಫ್ ವಾರ್ ಆಫ್ ಇಂಟ್ರೆಸ್ಟ್, ಬಡ್ಡಿ ದರಗಳ ಹಗ್ಗ ಜಗ್ಗಾಟ ಅಂತ ಹೇಳ್ಬೋದು. ನೀವೇ ಯೋಚನೆ ಮಾಡಿ, ನಿಮ್ಮ ಮೊದಲ ಕಾರನ್ನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಥವಾ ಸಣ್ಣ ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ. ಏನೇ ಕೆಲಸ ಮಾಡ್ಬೇಕಾದ್ರೂ ಕೂತ್ಕೊಂಡು ಯೋಚನೆ ಮಾಡ್ತಿದ್ರಿ. ಆದ್ರೆ ಈಗ ನಾವೇನ್ ಮಾಡ್ತೀವಿ, ನೀವ್ ಯಾರನ್ನಾದ್ರೂ ಕೇಳಿ ಅಂತಹ ಒಂದು ದೊಡ್ಡ ಇನ್ವೆಸ್ಟ್ ನ ಮಾಡ್ಬೇಕು ಅಂತಂದ್ರೆ ಅರ್ಥಪೂರ್ಣವಾಗಿರುವಂತಹ ದರದಲ್ಲಿ, ಅಂದ್ರೆ ನಿಮ್ಗೆ ಯಾವ ರೀತಿ ಹಣಕಾಸು ಬರುತ್ತೆ, ಇಲ್ಲ ಯಾರು ನಿಮ್ಗೆ ಇಂಟ್ರೆಸ್ಟ್ ರೇಟ್ ನ ಈಸಿಯಾಗಿ ಕೊಡ್ತಾರೆ, ಅಥವಾ ನೀವೇನಾದ್ರೂ ರೀಪೇಮೆಂಟ್ ಮಾಡ್ಬೇಕಾದ್ರೆ ಬಡ್ಡಿ ಯಾವ ರೀತಿ ಇರತ್ತಾ ಅನ್ನೋದನ್ನ ನೀವು ನೋಡ್ತೀರಾ. ಈಗ ನಮ್ಮ ದೇಶದಾದ್ಯಂತ ನಡೀತಿರೋದು ಅದೇ ಅಂತ ಹೇಳ್ಬೋದು. ಈಗ ನಮ್ಮ ಭಾರತದ ಆರ್ಥಿಕ ಪಥ ಅಂದ್ರೆ ಎಕನಾಮಿಕಲ್ ವೇನ ನಾವು ನೋಡ್ತಿದೀವಿ ಅಂತಂದಾಗ ಅನೇಕ ತ್ರೈಮಾಸಿಕಗಳ ದೃಢವಾದ ಬೆಳವಣಿಗೆ ಏನಿದೆ, ಈ ಕ್ವಾರ್ಟರ್ಲಿ ರಿಪೋರ್ಟ್ ಅಂತ ನಾವೇನ್ ಹೇಳ್ತೀವಿ, ಅದು ನಮ್ಮ ಭಾರತದ ಆರ್ಥಿಕತೆಯಲ್ಲಿ ತುಂಬಾ ತೀವ್ರವಾದ ಕುಸಿತವನ್ನ ಕೊಟ್ಟಿದೆ. ಅಂದ್ರೆ ತುಂಬಾ ಡೌನ್ ಆಗಿದೆ ಅಂತ ಹೇಳ್ಬೋದು. ಬಹುಶಃ ಇದಕ್ಕೆ ಕಾರಣ ಏನಿರ್ಬೋದು? ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮತ್ತೆ ವಾಣಿಜ್ಯ ಸಚಿವೆ ಪಿಯೂಷ್ ಗೋಯಲ್ ಸೇರಿದಂತೆ ಸರ್ಕಾರದ ಪ್ರಮುಖ ಮಂತ್ರಿಗಳು ಇತ್ತೀಚೆಗೆ ವಿವಿಧ ಸಾರ್ವಜನಿಕ ಹೇಳಿಕೆಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರೆಲ್ಲರೂ ಒಂದು ವಿಷಯನ ಕನ್ಫರ್ಮ್ ಆಗಿ ಹೇಳ್ತಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಸಾಲವನ್ನ ತುಂಬಾ ಚೀಪ್ ಮಾಡಬೇಕು ಅಂತಂದ್ರೆ ಈ ಬಡ್ಡಿ ದರಗಳು, ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನ ಕಡಿಮೆ ಮಾಡಬೇಕು ಅಂತ. ಆದ್ರೆ RBI ಯಾವುದೇ ರೀತಿ ಕೇಳುವಂತಹ ಸೂಚನೆ ಕಾಣ್ತಿಲ್ಲ. RBI ಈ ಪ್ರಶ್ನೆಯನ್ನ ಶೀಘ್ರದಲ್ಲೇ ಚರ್ಚೆ ಮಾಡ್ತಿದ್ರು ಸಹ ಡಿಸೆಂಬರ್ 6ರಂದು ನಡೆಯಲಿರುವಂತಹ ತನ್ನ ನೀತಿ ಸಭೆಯಲ್ಲಿ RBI ದರಗಳು ಅಂದ್ರೆ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಇದು ನಿಖರವಾಗಿ ಎಲ್ಲಿ ಸೇರ
ಹೇಗಿರತ್ತೆ, ಕಡಿಮೆ ಮಾಡ್ತಾರಾ ಅಥವಾ ಅನೇಕ ಜನರು ಕೇಳ್ತಿರುವಂತಹ ಪ್ರಶ್ನೆಗೆ ಇವ್ರು ಉತ್ತರ ಕೊಡ್ತಾರಾ ಅಂತ ನಾವು ನೋಡ್ಬೇಕಾಗತ್ತೆ. ಕನಿಷ್ಠ ಮುಂದಿನ ವರ್ಷ ಫೆಬ್ರವರಿವರೆಗೆ ಗವರ್ನರ್ ಶಕ್ತಿಕಾಂತ ದಾಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇನ್ಫ್ಲೇಷನರಿ ಬಗ್ಗೆ ದೀರ್ಘಕಾಲದಿಂದ ನೀವು ಹಠಮಾರಿ ಒಂದು ಬೆಲೆ ಏನಿರುತ್ತೆ ಅದನ್ನ ಕಮ್ಮಿ ಮಾಡ್ಬೇಕಾಗತ್ತೆ. ಹಾಗೆ ಈ ತರ ಕಮ್ಮಿ ಮಾಡಿಲ್ಲ ಅಂತಂದ್ರೆ ಪಶ್ಚಾತ್ತಾಪ ಪಡುವಂತಹ ಸಿಚುವೇಶನ್ ಬರುತ್ತೆ ಅಂತಾನೂ ಕೂಡ ಹೇಳ್ತಿದ್ದಾರೆ. ಆದ್ರೆ RBI ಮತ್ತೆ ಸರ್ಕಾರದ ನಡುವೆ ಇರುವಂತಹ ಈ ನಿಲುವು ಏನು, ಹಾಗೆ ನಮ್ಮ ಆರ್ಥಿಕತೆಗೆ ಇದು ಯಾವ ರೀತಿ ಪ್ರಾಮುಖ್ಯತೆಯನ್ನ ಹೊಂದಿದೆ, ಇದನ್ನ ಮೊದಲು ಸರ್ಕಾರದ ಪರ್ಸ್ಪೆಕ್ಟಿವ್ ಇಂದ ನೋಡ್ಕೊಂಡ್ ಬರೋಣ. ಭಾರತದ ಆರ್ಥಿಕತೆ ಕಳೆದ ವರ್ಷ 8% ಹೆಚ್ಚು ದೃಢವಾದ ವೇಗದಲ್ಲಿ ಬೆಳೀತಿತ್ತು. ಆದ್ರೆ ಇವತ್ತು ನಾವಿದನ್ನ ನೋಡ್ತಿದೀವಿ ಅಂತಂದ್ರೆ ದುರ್ಬಲಗೊಂಡ ಜಾಗತಿಕ ಆರ್ಥಿಕತೆಯ ಅಸಂಗತೆ ಅಂತ ಹೇಳ್ಬೋದು. ಆದ್ರೆ ಅಂದಿನಿಂದ ವಿಷಯಗಳು ಯಾವ ರೀತಿ ನಿಧಾನಗೊಂಡಿದೆ. ಈಗ ಶುಕ್ರವಾರ ಸಂಜೆ ಉದಾಹರಣೆಗೆ ನಾನು ಕೊಡ್ತೀನಿ. ಆರ್ಥಿಕತೆ ಬಗ್ಗೆ ನಮ್ಗೆ ಕೆಲವು ಆಘಾತಕಾರಿ ಸುದ್ದಿನೂ ಕೂಡ ಸಿಕ್ತು. ಈ ವರ್ಷದ ಸೆಪ್ಟೆಂಬರ್ ಕ್ವಾರ್ಟರ್ಲಿ ರಿಪೋರ್ಟ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ ಭಾರತದ GDP ಬೆಳವಣಿಗೆ ಏನಿದೆ ಇದು ಕೇವಲ 5.4% ಇಳಿದಿದೆ. 7 ತ್ರೈಮಾಸಿಕಗಳಲ್ಲಿ ಇಷ್ಟು ನಿಧಾನವಾಗಿದೆಯಾ? ಈ ಸ್ಲೋ ಡೌನ್, ನಿಧಾನಗತಿ ಏನಿದೆ ಇದು ಜನರ ಡೇ ಟು ಡೇ ಲೈಫ್ ಅಲ್ಲಿ ಖರ್ಚಿನಲ್ಲಿ ಈಗಾಗಲೇ ಸ್ಪಷ್ಟವಾಗಿ ಕಾಣ್ತಿದೆ. ಆರ್ಥಿಕತೆಯ ಸುಮಾರು 60% ನಲ್ಲಿರುವಂತಹ ಈ ಖಾಸಗಿ ಬಳಕೆ ಇತ್ತೀಚಿನ ತಿಂಗಳುಗಳಲ್ಲಿ ನಾವು ನೋಡಿದಾಗ ದೊಡ್ಡ ಹೊಡೆತವನ್ನೇ ತಗೊಂಡ್ ಬಂದಿದೆ ಅಂತ ಹೇಳ್ಬೋದು. ಪ್ರಮುಖ FMCG ಕಂಪನಿಗಳಾದಂತಹ ಹಿಂದೂಸ್ತಾನ್ ಯೂನಿಲಿವರ್ ಮತ್ತೆ ಕೋಲ್ಗೇಟ್ ಪಾಲ್ಮೋಲಿವ್ ದುರ್ಬಲ ಮಾರಾಟವನ್ನ ತಗೊಂಡ್ ಬಂದಿರುವಂತಹ ರಿಪೋರ್ಟ್ ಅನ್ನ ಕೊಟ್ಟಿದೆ. ಇನ್ನು ಮನೆಯಲ್ಲಿರುವಂತಹ ಬಡ್ಜೆಟ್ಗಳು ಎಷ್ಟು ಬಿಗಿಯಾಗಿದೆ ಅನ್ನೋದನ್ನ ರಿಪೋರ್ಟ್ ತೋರಿಸಿದ್ವಿ ಅಂತಂದ್ರೆ ಕಾರುಗಳಿಂದ ಹಿಡಿದು ಬಿಸ್ಕೆಟ್ ರವರೆಗೆ ಎಲ್ಲಾ ಮಾರಾಟ ಸಹ ಕುಸಿದೋಗಿದೆ. ನಮ್ಮ ಆರ್ಥಿಕತೆ ಎಕನಾಮಿ ಉತ್ತೇಜನ ಆಗಬೇಕು, ಇಂಪ್ರೂವ್ ಆಗಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಿದೆ. ಇದರಿಂದಾಗಿ ಪ್ರಮುಖ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ನೀವು ಕಡಿಮೆ ಮಾಡೋದ್ರಿಂದ ಈ ಸಮಸ್ಯೆವನ್ನ ಪರಿಹಾರ ಮಾಡಬಹುದು ಅಂತಾನೂ ಕೂಡ ಹೇಳ್ತಿದ್ದಾರೆ. ಈಗ ನೀವೇ ಯೋಚನೆ ಮಾಡಿ, ಈ ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡೋದು ದೊಡ್ಡ ವಿಷಯ ಏನಲ್ಲ. ಈಗ ಯಾರಾದ್ರೂ ಸಾಲ ತಗೊಂಡಿರ್ತಾರೆ ಅಂತ ಅನ್ಕೊಳ್ಳೋಣ. ಅವರು ತಗೊಂಡಿರುವಂತಹ ದುಡ್ಡು ಏನಿದೆ ಅದು ನಮ್ಮ ಆರ್ಥಿಕತೆಗೆನೆ ಹೋಗುತ್ತೆ. ಅಂದ್ರೆ ಸಾಲವನ್ನ ಹೂಡಿಕೆ ಮಾಡಿದಾಗ, ಇನ್ವೆಸ್ಟ್ ಮಾಡಿದಾಗ ಅಥವಾ ಖರ್ಚು ಮಾಡಿದಾಗ ಆ ಎಲ್ಲಾ ಹಣ ಏನಾಗುತ್ತೆ, ಬೇರೊಬ್ಬರ ಇನ್ಕಮ್ ಆಗತ್ತೆ. ಆದ್ರಿಂದ ಪ್ರತಿ ಬಾರಿ ಯಾರಾದ್ರೂ ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ತಗೊಳ್ತಾರೆ ಅಥವಾ ಸಾಲವನ್ನ ತೆಗೆದುಕೊಳ್ತಾರೆ ಅಂತಂದ್ರೆ ಅದನ್ನ ತಪ್ಪಿಸ್ಬೇಕಾಗತ್ತೆ. ಇದೇನಾಗುತ್ತೆ ಅಂತಂದ್ರೆ ಆರ್ಥಿಕತೆಗೆ ಅಂದ್ರೆ ಎಕನಾಮಿಗೆ ದೊಡ್ಡ ಹೊಡೆತ ಬೀಳತ್ತೆ. ಇದ್ಯಾವುದು ಅಲ್ಲದೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದು ಸಾಲಗಾರರಿಗೆ ಹೆಚ್ಚಿನ ಉಳಿತಾಯವನ್ನ ಸೃಷ್ಟಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಮಧ್ಯಮ ವರ್ಗದ ಒಂದು ಕಂಪನಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಹೊಸ ಕಾರ್ಖಾನೆಯನ್ನ ಸ್ಟಾರ್ಟ್ ಮಾಡಬೇಕು ಅಂತ 10 ಕೋಟಿ ಸಾಲವನ್ನ ತೆಗೆದುಕೊಳ್ಳುತ್ತೆ. ಈಗ 10% ಬಡ್ಡಿ ದರದಲ್ಲಿ ಅವರು ಪ್ರತಿ ವರ್ಷ 1 ಕೋಟಿಯನ್ನ ಕೇವಲ ಬಡ್ಡಿಗೆ ಪಾವತಿಸ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ರೇಟ್ಸ್ 7%ಗೆ ಇಳಿದ್ರೆ ಅವರ ವಾರ್ಷಿಕ ಬಡ್ಡಿ ವೆಚ್ಚ 70 ಲಕ್ಷಕ್ಕೆ ಇಳಿಯುತ್ತೆ. ಅವರಿಗೆ 30 lakhs ಏನಿರುತ್ತೆ ಅದು ಉಳಿತಾಯ ಆಗತ್ತೆ. ಆ ಹಣವನ್ನ ಹೆಚ್ಚು ಕೆಲಸಗಾರರನ್ನ ಅಂದ್ರೆ ಜಾಸ್ತಿ ಮ್ಯಾನ್ ಪವರ್ ಅನ್ನ ಕರ್ಕೊಂಡ್ ಬರ್ಬೋದು, ಅಥವಾ ಕಾರ್ಯಾಚರಣೆಗಳು ಏನೇನೆಲ್ಲ ಕೆಲಸ ಇರುತ್ತೆ ಅದನ್ನ ಸುಧಾರಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಹೀಗೆ ಆರ್ಥಿಕತೆಗೆ ಇದು ಕಾಂಟ್ರಿಬ್ಯೂಷನ್ ಅನ್ನ ಮಾಡತ್ತೆ. ಆದ್ರೆ ಇಲ್ಲಿದೆ ಕ್ಯಾಚ್. RBI ಈ ಸಿಚುವೇಶನ್ ಅನ್ನ ತುಂಬಾ ಡಿಫ್ರೆಂಟ್ ಆಗಿ ನೋಡ್ತಿದೆ. ನೀವೇ ನೋಡಿ, ಹೆಚ್ಚುವರಿ ಹಣ ಏನಿರುತ್ತೆ ಇದು ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚಿಸಬಹುದು, ಆದ್ರೆ ಇನ್ಫ್ಲೇಷನರಿ ಕೂಡ ಕಾರಣವಾಗುತ್ತೆ. 2021ರಲ್ಲಿ ಏನಾಗಿತ್ತು ಅಂತಂದ್ರೆ ಈ ಬಡ್ಡಿ ದರಗಳು, ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅವುಗಳಿಗಿಂತ ತುಂಬಾ ಕಡಿಮೆ ಇತ್ತು. ಈಗ COVID-19 ಈ ಒಂದು ಪ್ಯಾಂಡಮಿಕ್ ಆದಾದ್ಮೇಲೆ RBI ದರಗಳನ್ನ ತುಂಬಾ ಕಮ್ಮಿ ಮಾಡ್ತಾ ಬಂತು. ನಮ್ಮ ಆರ್ಥಿಕತೆಗೆ ನಿಖರವಾದ ಸರ್ಕಾರದ ಉತ್ತೇಜನ ಏನಿದೆ ಇದನ್ನ ಕೊಡ್ಬೇಕು ಅಂತಾನೆ RBI ಈ ಒಂದು ಕಡಿಮೆ ದರದ ಬಡ್ಡಿನ ಕೊಟ್ಟಿದ್ದು. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ರೀತಿ ಮಾಡಿದಕ್ಕೇನೆ ಇಂಥ ಒಂದು ಪರಿಣಾಮ ಬಿದ್ದಿದ್ದು ಅಂತಾನೂ ಕೂಡ ಹೇಳ್ತಿದ್ದಾರೆ. ಈಗ RBI ನ ಮುಖ್ಯ ಉದ್ದೇಶ ಏನ್ ಗೊತ್ತಾ? ಹಣದುಬ್ಬರ, ಇನ್ಫ್ಲೇಷನ್ ವಿರುದ್ಧ ಹೋರಾಡೋದು. 2022ರ ಉದ್ದಕ್ಕೂ ನಾವು ನೋಡ್ತಿದೀವಿ ಅಂತಂದ್ರೆ ಸ್ಥಿರವಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತು. ಇದರಿಂದ ಜನರು ತಮ್ಮ ಕೈಗಳಲ್ಲಿ ಹಣವನ್ನ ಪಡೆಯೋದಕ್ಕಿಂತ ಹೆಚ್ಚಾಗಿ ಸ್ಪೆಂಡ್ ಮಾಡೋದೇ ಜಾಸ್ತಿ ಆಯ್ತು. ಇನ್ನು ಸಾಲದ ವೆಚ್ಚವನ್ನ ನಾವು ನೋಡ್ತಿದೀವಿ ಅಂತಂದ್ರೆ ರೆಪೋ ರೇಟ್ ಆಫ್ ಇಂಟ್ರೆಸ್ಟ್ 6.5%ಗೆ ಏರ್ತು. ಇದು ವರ್ಷಗಳಲ್ಲೇ ಜಾಸ್ತಿ ಆಗಿರುವಂತಹ ರಿಪೋರ್ಟ್. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಇದನ್ನ ಕೆಳಗಿಳಿಸೋದಕ್ಕೆ ನಿರಾಕರಿಸ್ತಾನೆ ಇದೆ. ಅಂದ್ರೆ ಇದು ಸ್ಥೀಮಿತವಾಗಿದ್ರು, ಸ್ಟೇಬಲ್ ಆಗಿದ್ರು ಯಶಸ್ವಿ ಆಯ್ತು. ಹಲವು ತಿಂಗಳುಗಳ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ನಾವು ನೋಡ್ತಿದೀವಿ ಅಂತಂದ್ರೆ ಇನ್ಫ್ಲೇಷನ್ ಕಳೆದ ವರ್ಷದ ದೊಡ್ಡ ಭಾಗಗಳಿಗೆ RBI ಟಾಲರೆನ್ಸ್ ಬಾಂಡ್ ಅನ್ನ 2 to 6%ಗೆ ಮರಳಿಸಿದೆ. ಆದ್ರೆ ಇನ್ನೂ ಕಂಟ್ರೋಲ್ಗೆ ಬಂದಿಲ್ಲ. ಈಗ ಆಹಾರದ ಬೆಲೆಗಳು ಏನಾಗ್ತಿದೆ, ತಿಂಗಳಿಂದ ತಿಂಗಳಿಗೆ ಹೆಚ್ಚುತ್ತಾನೆ ಇದೆ. ಮತ್ತೆ ಅಕ್ಟೋಬರ್ ನಲ್ಲಿ ಒಟ್ಟಾರೆ ಇನ್ಫ್ಲೇಷನ್ ನಾವು ನೋಡಿದ್ವಿ ಅಂತಂದ್ರೆ 6%ಗಿಂತ ಹೆಚ್ಚಾಗಿದೆ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ನ ತುಂಬಾ ಕಡಿಮೆ ಮಾಡೋದ್ರಿಂದ ಎಲ್ಲ ವಿಷಯಗಳು ಇನ್ನಷ್ಟು ಹದೆಗಡಿಸಬಹುದು. ಈಗ ಸಾಲಗಳು ತುಂಬಾ ಚೀಪ್ ಆಗೋದ್ರೆ ಹೆಚ್ಚಿನ ಜನರು ಸಾಲ ಪಡಿತಾರೆ, ಖರ್ಚು ಮಾಡ್ತಾರೆ, ಮತ್ತು ಈ ಎಲ್ಲ ಹೆಚ್ಚುವರಿ ಬೇಡಿಕೆಗಳು ಏನಾಗತ್ತೆ ಇನ್ನಷ್ಟು ಜಾಸ್ತಿ ಆಗತ್ತೆ.
ಅದೇ ಸರ್ಕಾರವು ಸಹಾಯ ಮಾಡಬೇಕು ಅಂತ ಅನ್ಕೊಂಡಿರೋ ಕುಟುಂಬಗಳಿಗೆ ಹಾನಿ ಮಾಡತ್ತೆ ಅಂತಾನೂ ಹೇಳ್ಬೋದು. ಹಾಗಾದ್ರೆ ಯಾರ್ ಸರಿ? ಈ ಪ್ರಶ್ನೆಗೆ ಉತ್ತರ ಕೊಡೋದು ಅಷ್ಟು ಈಸಿ ಅಲ್ಲ. ಆಟದಲ್ಲಿ ಅನೇಕ ಪ್ರಶ್ನೆಗಳಿದೆ. ಈಗ ಉದಾಹರಣೆಗೆ ಮಾನಿಟರಿ ಪಾಲಿಸಿನ ಆಹಾರದ ಒಂದು ಹಣದುಬ್ಬರ ವಿರುದ್ಧ ಕಾರ್ಯನಿರ್ವಹಿಸಬೇಕು ಅಂತ ಅನ್ಕೊಳ್ಳಿ. ಈ ಒಂದು ಭಿನ್ನಾಭಿಪ್ರಾಯನ ಖಂಡಿತವಾಗ್ಲೂ ಕ್ರಿಯೇಟ್ ಮಾಡುತ್ತೆ. ಆದ್ರೆ ದುರದೃಷ್ಟವಶಾತ್ ಏನಾಗುತ್ತೆ ಗೊತ್ತಾ, ನಾವಿವತ್ತು ತಪ್ಪು ನಿರ್ಧಾರವನ್ನ ತೆಗೆದುಕೊಂಡ್ರೆ ನಮಗೆ ತಕ್ಷಣವೇ ಏನೂ ಕೂಡ ಉಳಿಯೋದಿಲ್ಲ. ಮಾನಿಟರಿ ಪಾಲಿಸಿ ಬೇಸಿಕ್ಲಿ ದೊಡ್ಡ ಮಂದಗತಿಯೊಂದಿಗೆ ಕೆಲಸನ ಮಾಡುತ್ತೆ. ಇದನ್ನೆಲ್ಲ ನಾವು ಪಾಲಿಸಿದ್ವಿ ಅಂತಂದ್ರೆ ಸರ್ಕಾರದ ಪ್ರಕಾರ 2025 ಕೊನೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ಫ್ಲೇಷನ್ ಡೌನ್ ಆಗೋದ್ರಿಂದ ನಮ್ಮ ಎಕನಾಮಿ ಕೂಡ ಡೌನ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗ ಮಾತ್ರ ನಾವಿವತ್ತು ಈ ವಿಷಯಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿದೀವ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಈಗ ಸರ್ಕಾರಗಳು ಮತ್ತೆ ಕೇಂದ್ರ ಬ್ಯಾಂಕ್ಗಳ ನಡುವಿನ ಜಗಳ ಸಾಮಾನ್ಯವಾಗಿದೆ. ಫಾರ್ ಎಕ್ಸಾಂಪಲ್, ಡೊನಾಲ್ಡ್ ಟ್ರಂಪ್ US ಫೆಡ್ ಚೇರ್ ಜೆರೋಮ್ ಪಾವೆಲ್ ಅವರನ್ನ 2018 ರಲ್ಲಿ ಈ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಇದನ್ನ ಕಡಿಮೆ ಮಾಡೋದಕ್ಕೆ ಅವರು ನಿರಾಕರಿಸಿದಕ್ಕೆ ಇದನ್ನ ವಜಾಗೊಳಿಸಿಲ್ಲ ಅಂತಂದ್ರೆ ನಿಮ್ಮನ್ನ ಈ ಪೊಸಿಷನ್ ಇಂದ ಡೌನ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಹಾಗೇನೆ 2021 ರಲ್ಲಿ ಟರ್ಕಿಯಲ್ಲಿ ಈ ಒಂದು ದರ ಕಡಿತ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಇದನ್ನ ವಿರೋಧ ಮಾಡಿದಕ್ಕೆ ಅಧ್ಯಕ್ಷ ಆರ್ಡೋಗನ್ 3 ಕೇಂದ್ರ ಬ್ಯಾಂಕ್ ನೀತಿಗಳ ನಿರೂಪಕರು ಏನಿರ್ತಾರೆ ಅವರನ್ನ ವಜಾಗೊಳಿಸಿದ್ರು. ಇದೆಲ್ಲನೂ ಕೂಡ ಸತ್ಯನೇ. ಈಗ ಸರ್ಕಾರಗಳು ಯೂಶಲಿ ಪಬ್ಲಿಕ್ಗೆ ಸಪೋರ್ಟ್ ಮಾಡಲೇಬೇಕು ಅಂತ ಎಲ್ಲರೂ ಸಹ ಹೇಳ್ತಾರೆ. ಆದ್ರೆ ಅಲ್ಪಾವಧಿಯ ಅಂದ್ರೆ ಟೆಂಪರರಿ ಟೈಮ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಇದು ಯಾವ ರೀತಿ ನಮ್ಗೆ ಹೆಲ್ಪ್ ಆಗ್ತದೆ, ಆರ್ಥಿಕತೆಗೆ ಹಣ ಏನಾದ್ರೂ ಬರ್ತಿದೆ ಅದು ನಿಖರವಾಗಿ ಏರ್ತಿದ್ಯಾ ಅಥವಾ ಇಳಿತಿದ್ಯಾ ಅಂತಾನು ಕೂಡ ನಾವು ನೋಡ್ಬೇಕಾಗತ್ತೆ. ಇದು ಜನರ ಜೀವನದಲ್ಲಿ ಯಾವ ರೀತಿ ಚೇಂಜಸ್ ಅನ್ನ ತಗೊಂಡ್ ಬರ್ತಿದೆ, ಅದು ಅಲ್ಲದೆ ಎಕನಾಮಿ ಏನಾದ್ರೂ ಸ್ಟೇಬಲ್ ಆಗಿ ಇಲ್ಲದೆ ತೇಲ್ತಿದೆ ಅಂತಂದ್ರೆ ವ್ಯಾಪಾರದ ಲಾಭಗಳು ಸಹ ತುಂಬಾ ಜಾಸ್ತಿ ಆಗುತ್ತೆ, ಉದ್ಯೋಗಗಳು ಸಹ ಎಲ್ಲ ಕಡೆ ಝೀರೋ ಆಗುತ್ತೆ, ಹಾಗೇನೆ ರೇಟ್ ಆಫ್ ಇಂಟ್ರೆಸ್ಟ್ ಸಹ ತುಂಬಾ ಕಾಸ್ಟ್ಲಿ ಆಗತ್ತೆ. ಇದಕ್ಕೋಸ್ಕರನೇ ಕೇಂದ್ರೀಯ ಬ್ಯಾಂಕರ್ನ ಕೆಲವು ಕೋಣೆಯಲ್ಲಿ ವಯಸ್ಕನಂತೆ ಕೆಲಸ ಮಾಡ್ತಿದೆ. ಅಂದ್ರೆ ನಾವೆಲ್ಲರೂ ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಈ ದೀರ್ಘಾವಧಿಯ ಬಗ್ಗೆ ಯೋಚಿಸಬೇಕು. ಹಾಗೆ ಈಕ್ವಲ್ ಆಗಿರುವಂತಹ ಕ್ವಿಕ್ ರಿಸಲ್ಟ್ಸ್ ಬರಬೇಕು ಅಂತಂದ್ರೆ ಸರ್ಕಾರದ ಅಗತ್ಯದ ವಿರುದ್ಧ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು RBI ನ ಕೆಲಸ ಆಗಿದೆ. ಇನ್ ರಿಯಾಲಿಟಿ RBI ತುಂಬಾ ಫೇಮಸ್ ಆಗದಿರುವಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಲೇಬೇಕು. 2016 ರಲ್ಲಿ RBI ಯಾವ ರೀತಿ ಕೆಲಸ ಮಾಡ್ತಿತ್ತು ಅನ್ನೋದನ್ನ ನಾವು ತುಂಬಾ ಡೀಟೇಲ್ಡ್ ಆಗಿ ನೋಡ್ಬೇಕು ಅಂತಂದ್ರೆ ಮೋದಿ ಸರ್ಕಾರದ ಸಹಿ ಸುಧಾರಣೆಗಳಲ್ಲಿ ಒಂದಾಗಿತ್ತು. ಆ ಸುಧಾರಣೆಗಳ ಮೂಲಕ ಈ ಒಂದು ಇನ್ಫ್ಲೇಷನ್ ಏನಿದೆ ಅದನ್ನ ತುಂಬಾ ಕಂಟ್ರೋಲ್ ಮಾಡ್ತಿತ್ತು. RBI ನ ಮುಖ್ಯ ಕರ್ತವ್ಯ ಆಗಿತ್ತು ಕೂಡ. ಆದ್ರೆ ಆಡಳಿತದ ರಚನೆ ಏನಿದೆ ಇದೊಂದು ಹಣದುಬ್ಬರವನ್ನ ಜಾಸ್ತಿ ಮಾಡಿದೆ. ಹಾಗೆ ಈ ಹಣಕಾಸು ಸಚಿವಾಲಯವು ಏನ್ ಮಾಡ್ತಿದೆ, ಈ ಒಂದು ಪ್ರಾಪರ್ ಡಿಸಿಷನ್ ನ ಕರೆಕ್ಟ್ ಆಗಿ ತಗೊಳ್ತಿಲ್ಲ. ಇದರಿಂದ ಪ್ರೆಷರ್ ಜಾಸ್ತಿ ಆಯ್ತು. ಆದ್ರಿಂದ ನೀವು ಸರ್ಕಾರ ಮತ್ತೆ RBI ನಡುವಿನ ಜಗಳ ನೋಡ್ತಿದ್ದೀರಾ ಅಂತಂದ್ರೆ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಬೇಕು, ಇದು ನಿಖರವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಅವರವರ ಪರಸ್ಪರ ಹೊಂದಾಣಿಕೆ ಖಂಡಿತವಾಗ್ಲೂ ಇರಬೇಕು. ಇವತ್ತಿನ ಟಿಡ್ಬಿಟ್ಸ್ ನಂಬರ್ 1, ಮಹೀಂದ್ರಾದ ಹೊಸ EV ಮಾದರಿಗಳು BE6e ಮತ್ತೆ XEV9e ಈ ವೇಗದ ಚಾರ್ಜಿಂಗ್ ಮತ್ತೆ ಕಳಪೆ ಆಗಿರುವಂತಹ XUV 400 ಗಿಂತ ಉತ್ತಮ ಒಂದು ಕೆಲಸವನ್ನ ಮಾಡ್ತಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಬೇಸಿಕಲಿ ಈ EVಗಳು MNM ಸಾಮರ್ಥ್ಯದ ಕೇವಲ 10% ಇರುವಂತಹ ಕಾರಣ ಇನ್ವೆಸ್ಟರ್ಸ್ ಅನುಮಾನ ಪಡ್ತಿದ್ದಾರೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ. ದುರ್ಬಲ ಬೇಡಿಕೆ ಸಿಗ್ನಲ್ ಸವಾಲುಗಳನ್ನ ಎದುರಿಸ್ತಿರೋದ್ರಿಂದ ಈ ಒಂದು ಸ್ಕೇಲಿಂಗ್ ಅಳವಡಿಕೆ ಏನಾಗಿದೆ ಅಂತಂದ್ರೆ ಜಾಸ್ತಿ ಮುಂದೋಗ್ತಾನೆ ಇದೆ. ನಂಬರ್ 2, ಫಾರ್ಮಾಸ್ಯೂಟಿಕಲ್ಸ್ ಹಾಳಾಗ್ತಿರುವಂತಹ ವಸ್ತುಗಳು ಮತ್ತೆ ಕೃಷಿ ಸರಕುಗಳಿಂದಾಗಿ ಈ ಏರ್ ಕಾರ್ಗೋ ಸಾಮರ್ಥ್ಯವನ್ನ ಜಾಸ್ತಿ ಮಾಡಬೇಕು ಅಂತ ಭಾರತೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರ ಏನ್ ಮಾಡ್ತಿದೆ ಅಂತಂದ್ರೆ 150 ಸಣ್ಣ ವಿಮಾನ ನಿಲ್ದಾಣಗಳನ್ನ ಆಧುನೀಕರಣ ಮಾಡ್ತಿದೆ. ದೇಶೀಯ ಸರಕುಗಳು ಅಂದ್ರೆ ರಾ ಮೆಟೀರಿಯಲ್ಸ್ ಎಲ್ಲ ಏನಿರುತ್ತೆ ಇದು 7 to 9%, ಹಾಗೆ ಅಂತಾರಾಷ್ಟ್ರೀಯ ಸರಕುಗಳು 11 to 13% ಅಷ್ಟು ಬೆಳೆಯುವ ನಿರೀಕ್ಷೆಯಾಗಿದೆ. ಈ ಉಪಕ್ರಮ ಜಾಗತಿಕ ಅಂದ್ರೆ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಒಂದು ವ್ಯಾಪಾರದ ಲಾಜಿಸ್ಟಿಕ್ ನಲ್ಲಿ ಭಾರತದ ಸ್ಥಾನವನ್ನ ತುಂಬಾ ಗಟ್ಟಿ ಮಾಡತ್ತೆ. ನಂಬರ್ 3, LTI ಮೈಂಟ್ರಿ, ಕೋಫೋಜ್ ಮತ್ತೆ ಸೊನಾಟಾ ಸಾಫ್ಟ್ವೇರ್ ನಂತಹ ಮಿಡ್ ಕ್ಯಾಪ್ IT ಸಂಸ್ಥೆಗಳು ತುಂಬಾ ಆಕ್ರಮಣಕಾರಿಯಾದಂತಹ ಆದಾಯ ಏನಿರುತ್ತೆ ಅದಕ್ಕೊಂದು ಮೈಲಿಗಲ್ಲನ್ನೇ ಸೃಷ್ಟಿ ಮಾಡ್ತಿದೆ. ಅದರ ಸ್ಥೂಲ ಅಂದ್ರೆ AI ತಂತ್ರಗಳ ಮೇಲಿನಂತಹ ಡಿಪೆಂಡೆನ್ಸಿ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಈ ಹೂಡಿಕೆದಾರರ ಅಂದ್ರೆ ಇನ್ವೆಸ್ಟರ್ಸ್ ಯಾರೆಲ್ಲ ಇರ್ತಾರೆ ಅವರು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇದರಿಂದ ಒಂದು ಅಲ್ಪಾವಧಿಯ ಸೃಷ್ಟತೆ ಮತ್ತೆ ದಿಟ್ಟ ಮಹತ್ವಾಕಾಂಕ್ಷೆಗಳು ಏನಿರುತ್ತೆ ಇದೊಂದು ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಕೆಲಸ ಮಾಡುತ್ತೆ ಅನ್ನೋ ಒಂದು ಭರವಸೆ ಸಹ ಕೊಡ್ತಾ ಇದ್ದಾರೆ. ನಂಬರ್ 4, ವಿನ್ಸೋ ಗೇಮ್ಸ್ ಅನ್ನ ಪ್ಲೇ ಸ್ಟೋರ್ ನಿಂದ ಹೊರಗಿಡುವಂತಹ ಕಂಪ್ಲೇಂಟ್ಸ್ ಅನ್ನ ಕೊಡ್ತಿದ್ದಾರೆ. ಅಂದ್ರೆ CCI ಗೂಗಲ್ ಏನ್ ಮಾಡ್ತಿದೆ ಅಂತಂದ್ರೆ ಇದರ ಒಂದು ತನಿಖೆ ಮಾಡ್ತಿದೆ. ತನಿಖೆಯ ದಂಡ ಅಥವಾ ನೀತಿ ಬದಲಾವಣೆಗಳಿಂದನೂ ಕೂಡ ಕಾರಣ ಆಗ್ಬೋದು. ಅಂದ್ರೆ ಭಾರತದ ಗೇಮಿಂಗ್ ಮತ್ತೆ ಅಪ್ಲಿಕೇಶನ್ ಪರಿಸರ ವ್ಯವಸ್ಥೆ ತುಂಬಾ ಚೇಂಜ್ ಆಗ್ತಿದೆ ಅಂತಾನೂ ಕೂಡ ಹೇಳ್ಬೋದು. ನಂಬರ್ 5, ಭಾರತದ ಉನ್ನತ ಸ್ಟೀಲ್ ಮ್ಯಾನುಫ್ಯಾಕ್ಚರರ್ಸ್ FY27 ರ ಹೊತ್ತಿಗೆ ಸಾಮರ್ಥ್ಯವನ್ನ 30 MTPA ರಷ್ಟು ವಿಸ್ತರಣೆ ಮಾಡೋದ್ರಿಂದ ಹೆಚ್ಚಾಗಿ ಸಾಲವನ್ನ ಎದುರಿಸ್ತಾರೆ. ಇದೇನಾಗತ್ತೆ
ಗೊತ್ತಾ? 5 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ಈ ಒಂದು ಹತೋಟಿಯನ್ನ ತಳ್ಳತ್ತೆ. ಅಂದ್ರೆ ಲಾಭದಾಯಕತೆ ಏನಿರುತ್ತೆ ಇದು ಒತ್ತಡದಲ್ಲಿದೆ ಅಂತಂದ್ರೆ ಬಲವಾದ ಲಿಕ್ವಿಡಿಟಿ ಮತ್ತೆ ದೀರ್ಘಾವಧಿಯ ಬೆಳವಣಿಗೆ ಯೋಜನೆ ಸಹ ತುಂಬಾ ಕಡಿಮೆ ಆಗುತ್ತೆ. ಹಾಗೆ ಆರ್ಥಿಕ ಆರೋಗ್ಯವನ್ನು ಕೂಡ ಸೂಚಿಸುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ಡೈಲಿ ಬ್ರೀಫ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ ಸೈನಿಂಗ್ ಆಫ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.